ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಮಾರ್ಚ್ 16ನೇ ತಾರೀಕು. ಸೊ ಭಾನುವಾರ ವ್ಲಾಗ್ ಈವ್ನಿಂಗ್ 4 o'clock ಅರೌಂಡಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ನಮಗೆ ಸಿಗೋದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಟ್ಟೆ ವಾಷಿಂಗು ಮತ್ತು ಮಡ್ಚೋದು ಎಲ್ಲ ಕೆಲಸ ನಮ್ಗೆ ಇವತ್ತು ಒಂದೇ ದಿವಸದಲ್ಲಿ ಮಾಡೋಕ್ಕಾಗೋದು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಚಿಕನ್ ಮಾಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈಗ ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಟಿದ್ದೀವಿ. ಎಲ್ಲ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ನಾವಿವತ್ತು GRTಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಮಂತ್ ಹೋಗಿದ್ವಲ್ಲ GRTಗೆ, ನಾವು ತೊಗೊಂಡಿಲ್ಲ, ರಿಟರ್ನ್ ಬಂದ್ವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ ಬಿಕಾಸ್ ಇನ್ 4 days ಇರೋದು. ಅವ್ರು ನೆನ್ನೆನೂ ಕಾಲ್ ಮಾಡಿದರು, ಬಂದು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಅಮೌಂಟ್ ಚೆಕ್ ಮೂಲಕ ನಿಮ್ಮ ಮನೆ ಅಡ್ರೆಸ್ಸಿಗೆ ಬಂದುಬಿಡುತ್ತೆ ಅಂತ. ಸೊ ಹಾಗಾಗಿ ನಾನು ರೆಡಿಯಾಗಿದ್ದೀನಿ. ರೂಪೇಶ್ ಈಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಕೆಳಗಡೆ ಇದ್ದಾರೆ, ನಮ್ಮ ಚಿಕ್ಕಮ್ಮನೂ ಬಂದಿದ್ದಾರೆ ಊಟಕ್ಕೆ. ಇವತ್ತು ಇಲ್ಲೇ ಬಂದಿದ್ರು ಎಲ್ಲ ಫ್ಯಾಮಿಲಿ. ಸೊ ವೀಕೆಂಡ್ಸ್ ಆದರೆ ನಾವು ಅಕಸ್ಮಾತ್ ಬ್ಯಾಂಗ್ಳೂರಲ್ಲಿದ್ದರೆ, ಇಲ್ಲ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ನಾನ್ ವೆಜ್ ಇರುತ್ತೆ, ಇಲ್ಲ ನಮ್ಮ ಮನೇಲಿ ನಾನ್ ವೆಜ್ ಇರುತ್ತೆ, ಆ ರೀತಿ. ಸೊ ಅವರು ಇವತ್ತು ಊಟ ಎಲ್ಲ ಇಲ್ಲೇ ಮಾಡಿದ್ರು. ಎಲ್ಲರೂ ಸೇರ್ಕೊಂಡು ಇವಾಗ GRTಗೆ ಹೋಗ್ತೀವಿ. ಸೊ ಬನ್ನಿ, ನಾವು ಯಾವ ಜ್ಯುವೆಲರಿನ ತಗೊಳ್ತೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಎಷ್ಟೊಂದು ಜನ ಕೇಳ್ತಾನೆ ಇದ್ರಿ, ಸೌಂದರ್ಯ ಹೇಗೆ ನೀವು ಇಷ್ಟು ಗೋಲ್ಡ್ನ ತಗೊಳ್ತೀರಾ, ಎಷ್ಟು ಗೋಲ್ಡ್ನ ತಗೊಳ್ತೀರಾ ಅಂತ. ಸೊ ನಾವು ಒಂದೇ ಸಲ ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್. ಎತ್ತಿಟ್ಕೊಂಡು ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೋ ಬಜೆಟ್ನ ಅಲ್ಲಿ ಕಟ್ ಮಾಡಿ ಎತ್ತಿಟ್ಟು ಆಮೇಲೆ ತೊಗೊಳ್ಳೋ ಅಂಥದ್ದು ಏನಿಲ್ಲ. ನಿಮ್ಮ ಮನ್ಸಿಗೆ ಬರಬೇಕು, ಜ್ಯುವೆಲರಿ ತೊಗೋಬೇಕಪ್ಪ ಅಂತ ನಮಗೆ ತೊಗೋಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇರಿ, ನಾನು ತೊಗೊಳ್ತೀನಿ, ಈ ಮಂತ್ ತೊಗೊಳ್ತೀನಿ, ನೆಕ್ಸ್ಟ್ ಮಂತ್ ತೊಗೊಳ್ತೀನಿ ಅಂತ 100% ಅದಾಗುತ್ತೆ. ಅದಾದಮೇಲೆ ನೀವು ಕಷ್ಟಪಟ್ಟು ದುಡಿಬೇಕು. ಮನೇಲೇ ಇದ್ದು ಆಗುತ್ತೆ ಅಂತ ಕೂತ್ರೆ ಆಗೋದಿಲ್ಲ. ಕಷ್ಟಪಟ್ಟು ದುಡ್ದು ಅಮೌಂಟ್ ಎತ್ತಿಟ್ಕೊಂಡು ಅಂದ್ಕೊಂಡ್ರೆ 100% ನೀವು ಕೂಡ ತೊಗೊಳ್ಬೋದು. ಸ್ಕೀಮ್ಸ್ ಇದೆ, ಎವ್ರಿ ಮಂತ್ ಚೀಟಿ ಥರ ಪೇ ಮಾಡುವಂಥದ್ದು ಸ್ಕೀಮ್ಸ್ ಇದೆ. ಅದರಲ್ಲಿ ನೋಡಿ ನಿಮ್ಗೆ ಯಾವ್ದು ಬೆನಿಫಿಟ್ಸ್ ಆಗುತ್ತೆ. 2000 ರೂಪೀಸಿಂದನೂ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟಿಂಗಲ್ಲಿ 5000 ರೂಪೀಸ್ ಪೇ ಮಾಡ್ತಾ ಬಂದಿದ್ದು. 2019 5000 ಪೇ ಮಾಡೋದು ಶುರು ಮಾಡಿದ್ದು. ಎವ್ರಿ ಇಯರ್ ಒಂದೊಂದು ಜ್ಯುವೆಲರಿ ತೊಗೊಂಡು ಹಂಗೆ ಸ್ವಲ್ಪ ಅಪ್ಗ್ರೇಡ್. ಬಂದೆ ಕೊಡ್ತೀನಿ. ಸೊ ಹಂಗೆ ಆಯಿತು ಕಣೋ, ಹಂಗೆ ಪೇ ಮಾಡ್ಕೊಳ್ತಾ ಅಪ್ಗ್ರೇಡ್ ಆಗ್ತಾ ಬಂದ್ವಿ. ಸೊ ಆ ರೀತಿ ನೀವು ತೊಗೊಳ್ಬೋದು. ಆಮೇಲೆ ಎಷ್ಟೊಂದು ಜನ ಅಂದ್ಕೊಳ್ತೀರಾ, ಒಂಥರ ಮಾತಾಡೋ ಥರ ಕಾಮೆಂಟ್ಸ್ ಹಾಕ್ತೀರಾ ಗೋಲ್ಡ್ ಇದಕ್ಕೆಲ್ಲ. ಸೊ ಅದು ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗ್ದೇ ಇರ್ಬೋದು. ಬಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಗೋಲ್ಡ್ ಅನ್ನೋ ಸೇವಿಂಗು ಒಂದು ತುಂಬ ದೊಡ್ಡದು. ನಿಮಗೆ ಅದು ಚಿಕ್ಕದು ಅನಿಸ್ಬೋದು, ಬಟ್ ನಮ್ಮಂಥವ್ರಿಗೆ ಅದು ತುಂಬಾ ದೊಡ್ಡದು. ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇರೋರ್ಗಂತೂ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಇವಾಗ ಯಾರಾದ್ರೂ ನನಗೆ ಅಮೌಂಟ್ ಬೇಕು ಅಂದರೆ ನಾನು ಕೇಳೋದಕ್ಕಾಗಲ್ಲ. ನನ್ನ ಹತ್ರ ಜ್ಯುವೆಲರಿ ಇದೆ, ಎತ್ಕೊಂಡೋಗಿ ಪ್ಲೆಜ್ ಮಾಡ್ತೀನಿ, ನಾನು ಅಮೌಂಟ್ನ ತೊಗೊಳ್ತೀನಿ. ಆ ರೀತಿ ಒಬ್ಬರನ್ನ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ. ಬಿಕಾಸ್ ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರು ತೊಗೊಳ್ತಾರೆ. ಅದನ್ನು ನೀವು ನೋಡಿ, ನೀವು ಇನ್ಸ್ಪೈರ್ ಆಗಿ ತೊಗೊಳ್ಳಿ, ಆಯಿತಾ? ಗೋಲ್ಡ್ ಸೇವಿಂಗ್ ಅನ್ನೋದು ಒಂದು ತುಂಬ ಒಳ್ಳೆ ಕೆಲಸ. ಸೊ ಇನ್ಸ್ಪೈರ್ ಆಗಿ ತೊಗೊಳ್ಬೇಕು. ಬಿಟ್ಟರೆ ಕಾಮೆಂಟ್ಸ್ ಎಲ್ಲ ಹಾಕೋದು ನನಗೂ ಬೇಜಾರಾಗುತ್ತೆ, ನಿಮಗೂ. ನಾನು ಅದಕ್ಕೆ ರಿಪ್ಲೈ ಮಾಡಿದರೆ ನಿಮಗೂ ಬೇಜಾರಾಗುತ್ತೆ. ದಟ್ಸ್ ವೈ. ಆ್ಯಂಡ್ ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನೀವು ಹೋಗುವ ಇವಾಗ ನಮ್ಮ ಪಿನ್ನಿಯವ್ರು ಇನ್ನೊಂದು ಗಾಡಿಯಲ್ಲಿ, ನಾವು ಈ ಗಾಡಿಯಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ, ಕಾರ್ ಎತ್ತಕ್ಕಾಗಲ್ಲ ಅಲ್ಲಿ. ನೋಡೋಕ್ಕೂ ಚೆನ್ನಾಗೈತಲ್ಲ, ಇದು $.
ಓ ಇದು ಕೋಟಿಂಗು ಡಸ್ಟ್ ಎಲ್ಲ ನಾವೇನು ಡೈಲಿ ಹಾಕೋತೀವಾ 3 ಗ್ರಾಮ್ಸ್ 3 ಗ್ರಾಮ್ಸ್ 3 ಗ್ರಾಮ್ ಬೇಡ ಅಂದರೆ 3 ಗ್ರಾಮ್ ಫೈನಲಿ ಚೆನ್ನಾಗಿರೋದು ಸಿಕ್ತಲ್ಲ ಲಾಸ್ಟ್ ಟೈಮ್ಗಿಂತ. ಲಾಸ್ಟ್ ಟೈಮ್ ಬಂದ್ವಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಇವತ್ತು ಚೆನ್ನಾಗಿದೆ. ಸೊ ಒಂದು ಸೆಲೆಕ್ಟ್ ಮಾಡಿದ್ವಿ, ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಮ್ಮ ಚಿಕ್ಕಮ್ಮ ಶಾಪಿಂಗ್ ಮಾಡ್ತಾರೆ. ಏನು ಶಾಪಿಂಗ್ ಮಾಡ್ತೀಯಾ? ಕೊಡಿಸ್ತೀಯಾ? ಅಲ್ಲ ನೀನು ಶಾಪಿಂಗ್ ಏನು ಮಾಡ್ತೀಯಾ? ಏನು ಕೊಡಿಸ್ತೀಯ? ಅದು ಡಾಬ್ ಕೊಡಿಸ್ತೀವಿ ಇವಾಗ. ಪದ್ಮಾವತಿ ಅಲ್ಲಿ ಸ್ವಲ್ಪ ದೊಡ್ಡದಾಯ್ತು. ಎಲ್ಲ ಹೇಳಮ್ಮ ಸರಿಯಾಗಿದೆ. ಅಂಕಲ್ಗೆ ಕೈಯಲ್ಲಿರೋದು ಟೈಟ್ ಅಂತೆ, ಅದಕ್ಕಿಂತ ಒಂದು ಸುತ್ತು ನಾನು ಹಾಕಿ ನೋಡಿದೆ ಅಮ್ಮ ಅದನ್ನು. ಮತ್ತೆ ಇದು ಡಿಫ್ರೆಂಟ್ ಆಗಿದೆ, ಬೇಡ ಇದು ಸರಿ ಇದು ಚೆನ್ನಾಗಿದೆ, ಸಕ್ಕದಾಗಿದೆ. ಇರಪ್ಪ ಅದೇ ಡಿಸೈನ್ ನನಗೇನು ಇಷ್ಟ ಆಗಿದೆ. ಅದೇ ಡಿಸೈನ್ ಇದಕ್ಕೆ ಇದು ರಾಯಿ ಉಂಡಿ, ಹೋಗಿ ರಾಯಿ ಉಂಡಿ 6.5 ಗ್ರಾಮ್ ಚೆನ್ನಾಗೈತೆ. ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ ತಗೊಂತಾರದು ಗಿಫ್ಟು ಆ್ಯನಿವರ್ಸರಿಗೆ, ಒಂದು ಅವ್ರ ಹಸ್ಬೆಂಡ್ಗೆ, ಒಂದು ಅವ್ರಿಗೆ ಸೆಲ್ಫ್ ಗಿಫ್ಟ್. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಮನೆಗೆ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬರೋ ಹಾಗೆ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಹಾಗಾಗಿ ಬಂದು ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಬೆಳಗ್ಗೆನೇ ಎದ್ದು ಯದುವಿನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿ, ಇನ್ನು ನಾನು ಕೂಡ ಸೈಟ್ ಹತ್ರ ಹೋಗಬೇಕು. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಬಿಡೋಣ ಈ ಜ್ಯುವೆಲರಿ ಡೀಟೇಲ್ಸ್ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಮಾಡಿಬಿಟ್ಟು ನಾನು ಹೋಗಿ ರೆಡಿ ಆಗಿಬಿಟ್ಟು ಸೈಟ್ಗೆ ಹೋಗಬೇಕು. ಸೊ ನಿನ್ನೆ ನಾವು GRTಯಲ್ಲಿ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ಸೊ ನಾವು ಶಾಪ್ ಮಾಡಿದ್ವಿ, ಜೊತೆಗೆ ನಮ್ಮ ಚಿಕ್ಕಮ್ಮ ಕೂಡ ಶಾಪ್ ಮಾಡಿದ್ರು. ನಮ್ಮ ಚಿಕ್ಕಮ್ಮ ಏನು ತೊಗೊಂಡ್ರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಯಾಕಂದ್ರೆ ನಮ್ಮ ಚಿಕ್ಕಮ್ಮ ಹತ್ರ ಇದೆ. ಸಂಜೆ ಆಫೀಸಿಂದ ಬಂದಮೇಲೆ ಅಲ್ಲಿ ಹೋದ್ಮೇಲೆ ಅದು ಶೂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಸೊ ನಿನ್ನೆ ನಾವು ತೊಗೊಂಬಂದಿದ್ದು GRTಯಲ್ಲಿ ತಂದಿರೋ ಅಂಥದ್ದಿದು. ಸೊ ನನಗೆ ಈ ವರ್ಷ ಮ್ಯಾನಿಫೆಸ್ಟೇಷನ್ ಚಾರ್ಟಲ್ಲಿ ನನಗಿತ್ತು, ನಮ್ಮ ಅತ್ತೆಗೆ ನಾನೊಂದು ಜ್ಯುವೆಲರಿ ಕೊಡಿಸ್ಬೇಕು ಅಂತ. ಸೊ ಜನವರಿ ಮಂತಲ್ಲಿ ಅಂದ್ಕೊಂಡಿದ್ದು ಆಗಿದೆ. ಸೊ ಜನವರಿ ಮಂತಲ್ಲಿ ನನಗೆ iPhone 17 Pro Max ತೊಗೊಳ್ಬೇಕಿತ್ತು, ಕಾಸ್ಮಿಕ್ ಆರೆಂಜ್ ಅಂತ. ಸೊ ಅದನ್ನು ಆಯಿತು. ಅದಾದಮೇಲೆ ಮೈಸೂರು ಸಿಲ್ಕ್ ತೊಗೊಳ್ಬೇಕು ಅಂತ ಇತ್ತು. ಸೊ ಒಂದು ತೊಗೊಳ್ಬೇಕು ಅಂತದ್ದು 2 ಬೈ ಮಾಡಿದೆ. ಸೊ ಇನ್ನು ನಾನು ಒಂದೇ ನಿಮ್ಮ ಜೊತೆ ಶೇರ್ ಮಾಡಿರೋದು, ಇನ್ನೊಂದು ಕೂಡ ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ, 2 ಬೈ ಮಾಡಿದ್ದೀನಿ. ಆ್ಯಂಡ್ 3rd ಮಂತಲ್ಲಿ ಸೊ ನಮ್ಮದು ಸೈಟ್ ಇತ್ತು, ನಮ್ಮ ಸೆಕೆಂಡ್ ಪ್ರಾಪರ್ಟಿ ಮಾಡಬೇಕು ಅಂತ ಇತ್ತಲ್ಲ, ಸೊ ಅದು ಕಂಪ್ಲೀಟ್ ಆಯಿತು ಮಂತಲ್ಲೇ. ಜೊತೆಗೆ ಈ ಮಂತಲ್ಲೇ ಇನ್ನೂ ಒಂದು ಆಯಿತು, ನನ್ನ ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿರೋವಂಥದ್ದು. ನಾನು ನಮ್ಮ ಅತ್ತೆಗೆ ಜ್ಯುವೆಲರಿ ಕೊಡಿಸ್ಬೇಕು ಅಂತ ಇತ್ತು. ಸೊ ಹಾಗಾಗಿ ನಮ್ಮ ಅತ್ತೆಗೋಸ್ಕರ ನಾನು ಗಿಫ್ಟ್ ಮಾಡಿದೆ. ಸೊ ಯಾವುದಪ್ಪ ಏನು ತೊಗೊಂಡಿದ್ದೀವಿ ಅಂತ ನೀವು ನೆನೆ ನೋಡಿದ್ದೀರಾ ಕೆಲವೊಂದು ಗ್ಲಿಮ್ಸಲ್ಲಿ. ಸೊ ಸಾರಿ, ಇದರಲ್ಲಿ ಇನ್ನೊಂದು ನೆಕ್ಲೇಸ್ ಕೂಡ ಇಟ್ಬಿಟ್ಟಿದ್ದೀನಿ ಅಂತ ನೀವೆಲ್ಲ ನೋಡಿರ್ತೀರಾ ಯಾವಾಗ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸೊ ಇದು ಈ ಒಂದು ಜ್ಯುವೆಲರಿ ನೋಡಿದ್ರಲ್ಲ, ಈ ಒಂದು ಜ್ಯುವೆಲರಿನ ನಮ್ಮ ಅತ್ತೆಗೆ ನಾನು ಗಿಫ್ಟ್ ಮಾಡಿದ್ದು. ಸೊ ನನಗಿತ್ತು ಯಾವಾಗಿಂದನು, ಬಿಕಾಸ್ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮತ್ತೆ.
ನಮ್ಮ ಅತ್ತೆಗೋಸ್ಕರ ಅಂತ ಏನೂ ಮಾಡ್ಕೊಂಡಿಲ್ಲ ನಮ್ಮ ಅತ್ತೆ. ಅಂದರೆ ಯಾವುದು ಗೋಲ್ಡ್ ಹಾಕ್ಕೊಂಡಿಲ್ಲ ಜಾಸ್ತಿ, ಅವ್ರಿಗೆ ಗೋಲ್ಡ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದೆಲ್ಲ ಇಷ್ಟ ಇರಲ್ಲ. ಆಮೇಲೆ ಅವ್ರಿಗೆ ಗೋಲ್ಡ್ ಎಲ್ಲ ಹಾಕ್ಕೋಬೇಕು ಅಂತ ಇಷ್ಟ ಇಲ್ಲ. ಸೊ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಅವರು. ಹಾಗಾಗಿ ನಾನು ಏನಾನ ಕೊಡಿಸ್ಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ಪೀಸ್ ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಈ ಪೀಸ್. ಸೊ ಇದೆಷ್ಟು ಗ್ರಾಮ್ ಇದೆ ಅಂತ ಅಂದರೆ 23 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ಇದು 26 ಚೇಂಜ್ ಗ್ರಾಮ್ಸ್ ಇತ್ತು. ನನ್ನ ಬಜೆಟು ಎಕ್ಸೀಡ್ ಆಗ್ತಾಯಿತ್ತು. ನಮ್ಮ ಅತ್ತೆ, ನಾವು ಲಾಸ್ಟ್ ಮಂತ್ ಅಂದ್ಕೊಂಡಿದ್ವಿ ನಮ್ಮ ಅತ್ತೆದು ಅಮೌಂಟ್ ಬರುತ್ತೆ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ತಗೊಳ್ಳೋಣ ಅಂತ. ಇನ್ನೂ ಅದು ಬರಲಿಲ್ಲ. ಸೊ ನಮ್ಮದು ಟೈಮ್ ಬೇರೆ ಆಗೋಗ್ತಾ ಇದೆ. ಇನ್ನು 3 ಡೇಸ್ ಒಳಗಡೆ ನಾವು ತೊಗೊಂಡಿಲ್ಲ ಅಂದರೆ ಅಮೌಂಟ್ ರಿಟರ್ನ್ ಹಾಕ್ಬಿಡ್ತಾರೆ. ನಮಗೆ ವೇಸ್ಟೇಜು ಮೇಕಿಂಗ್ ಎಲ್ಲ ಲಾಸ್ ಆಗುತ್ತೆ. ಇಷ್ಟು ದಿವಸ ನಾವು ಪೇ ಮಾಡಿದ್ದಕ್ಕೇನೂ ವರ್ತ್ ಅನ್ಸಲ್ಲ. ಸೊ ಹಾಗಾಗಿ ಇರಲಿ ಪರವಾಗಿಲ್ಲ, ನನ್ನ ಹತ್ರ ಎಷ್ಟಿದೆ ಅಷ್ಟರಲ್ಲೇ ಕೊಡಿಸ್ತೀನಿ ಬನ್ನಿ ಅಂತ ಹೋಗ್ಬಿಟ್ಟು ಈ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇದು ಎಕ್ಸಾಕ್ಟ್ ವೆಯ್ಟ್ ಬಂದ್ಬಿಟ್ಟು 26 ಗ್ರಾಮ್ಸ್ ಇತ್ತು. ಇದಕ್ಕೆ ಹಿಂದೆಗಡೆ ಚೈನ್ ಇತ್ತು, ನೀವು ವಿಡಿಯೋಲ್ಲಿ ನೋಡಿದರೆ. ಸೊ ನನ್ನ ಬಜೆಟ್ ಎಕ್ಸೀಡ್ ಆಗ್ತಿತ್ತು. ಹಾಗಾಗಿ ಆ ಹುಕ್ನ ತೆಗೆಸ್ಬಿಟ್ವಿ. ಅಂದರೆ ಹಿಂದೆಗಡೆ ನಾವು ಕೊಂಡಿ ಹಾಕ್ತೀವಲ್ಲ, ಸೊ ಅದನ್ನು ತೆಗೆಸ್ಬಿಟ್ಟೆ. ರಿಂಗ್ ಇರುತ್ತಲ್ಲ, ತೆಗೆಸ್ಬಿಟ್ಟು ಅದಕ್ಕೆ ಈ ಥರ ಥ್ರೆಡ್ ಹಾಕ್ಸೋಣ, ಅವಾಗ ನಾನು ಬಜೆಟಿಗೆ ಬರುತ್ತೆ ಅಂತ ಅಂದ್ಕೊಂಡು. ಇವಾಗ ಎಕ್ಸಾಕ್ಟಾಗಿದ್ದು 23.21 ಮಿಲೀಸ್ ಏನೋ ಇದೆ. 23.21 ಮಿಲೀಸ್ ಇದೆ ಈ ಒಂದು ಚೈನ್, ಆಯಿತಾ. ಸೊ ಕಂಪ್ಲೀಟಾಗಿ ಇದರಲ್ಲಿ ಯಾವುದೇ ಸ್ಟೋನ್ಸ್ ಇಲ್ಲ, ನೀವು ನೋಡ್ಬೋದು. ಯಾವುದೇ ರೀತಿ ನಮಗೆ ಲಾಸ್ ಆಗುವಂಥದ್ದಿಲ್ಲ, ಕಂಪ್ಲೀಟ್ ಗೋಲ್ಡಲ್ಲೇ ಇರೋವಂಥದ್ದು. ಸೊ ಇದ್ರ ವೆಯ್ಟ್ ಬಂದ್ಬಿಟ್ಟು 23.2 ಸಮಥಿಂಗ್ ಗ್ರಾಮ್ಸ್ ಇದೆ. 23 ಗ್ರಾಮ್ಸೇ ಅಂತ ಅಂದ್ಕೊಳ್ಳಿ. ಸೊ ಇದಕ್ಕೆ ಎಷ್ಟಾಯಿತು ನಮಗೆ ಅಂತಂದರೆ 4,38,200 ಚೇಂಜ್ ಆಯಿತು. 4,38,000 ಅದರಲ್ಲಿ ನಾನು 20,000 ನಾನು ಎವ್ರಿ ಮಂತ್ ಪೇ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಮಾತ್ರ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಇಲ್ಲ. ಅದು ಬಿಟ್ಟು ಬೇರೆ ಇನ್ನೇನು ಎಕ್ಸ್ಟ್ರಾ ಗ್ರಾಮ್ಸ್ ಆಗಿದೆ ಅಲ್ಲ, ಅದಕ್ಕೆ ನಾನು ವೇಸ್ಟೇಜು ಮೇಕಿಂಗ್ ಎಲ್ಲ ಪೇ ಮಾಡಿದೆ. ಆಮೇಲೆ ಪ್ರೈಸ್ ಇದ್ದಿದ್ದು 14,625 ರುಪೀಸ್ ಇತ್ತು. ವೇಸ್ಟೇಜ್ ಬಂದ್ಬಿಟ್ಟು 19% ಹಾಕಿದ್ರು. ಸೊ ನಾವು ಮ್ಯಾನೇಜರ್ ಹತ್ರ ಮಾತಾಡಿ ಕಿತ್ತಾಡಿ 15%ಗೆ ನಾವು ಮೇಕಿಂಗ್ ಚಾರ್ಜ್ನ ಮಾತಾಡಿ ಜಗಳ ಆಡಿ 15%ಗೆ ವೇಸ್ಟೇಜ್ ಅನ್ನೋದನ್ನ ಮಾಡಿಸಿದ್ವಿ. ಜೊತೆಗೆ 250 ರುಪೀಸ್ ಪರ್ ಗ್ರಾಮ್ ಥರ ಆಫರ್ ಇತ್ತು. ಸೊ ಯುಗಾದಿಗೋಸ್ಕರ. ಸೊ ಅದರಲ್ಲಿ ಬರೀ ನಮ್ಮದು ನಾನು ಚೀಟ್ ಕಟ್ಟಿದ್ದೀನಲ್ಲ ಅದು ಕೊಟ್ಟಿಲ್ಲ, ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಏನು ಗ್ರಾಮ್ಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ 250 ರುಪೀಸ್ ಪರ್ ಗ್ರಾಮ್ ಮೈನಸ್ ಆಯಿತು. ಸೊ ಅಷ್ಟೆಲ್ಲ ಆದಮೇಲೆ ಟೋಟಲ್ ಆಫ್ ದಿಸ್ ಇದು ಬಂದ್ಬಿಟ್ಟು 4,38,200 ಚೇಂಜ್ ಸಮಥಿಂಗ್ ಏನೋ ಆಯಿತು. ಸೊ ಇದು ಫ್ರೆಂಡ್ಸ್. ಸೊ ಹೇಗಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿದೆಯಾ? ಹತ್ರದಿಂದ ನೋಡ್ಬೋದು ನೀವು. ಸೊ ಈ ಡಿಸೈನು ನಿಮಗೆ ಅಷ್ಟು ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ. ನಿಮಿಷ ರೀ. ಈ ಥರ ಇದೆ. ಹಿಂದೆಗಡೆ ಈ ಥರ ಪ್ಲೇಟ್ ಇದೆ, ಗಟ್ಟಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು GRT 916. ಜೊತೆಗೆ ಇದು ನಂದು ಚೈನಾ ಪದಕ ಇದೆಯಲ್ಲ, ಟೀಕಾ ಚೈನು, ಅದಕ್ಕೂ ಇದೇ ಥರ ಡಿಸೈನ್ ಇದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಸೇಮ್ ಇದೆ. ಆಮೇಲೆ ಕೆಳಗಡೆ ಈ ಥರ ಗೋಲ್ಡ್ ಬಾಲ್ಸ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು GRTದು 9 ಕಾಣಿಸ್ತಾ ಫ್ರೆಂಡ್ಸ್? GRT 22 ಕ್ಯಾರೆಟ್ ಗೋಲ್ಡ್ ಆಲ್ ಮಾರ್ಕ್. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಈ ಡಿಸೈನ್ ಇಷ್ಟ ಆಗದೆ ಇರ್ಬೋದು, ಬಿಕಾಸ್ ಇದು ಸ್ವಲ್ಪ ಓಲ್ಡ್ ಆಗಿದೆ. ಜೊತೆಗೆ ಈಗಿರೋ ಟ್ರೆಂಡ್ ಪ್ರಕಾರ ಇಲ್ಲ. ನಮ್ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿರೋದೇ ದೊಡ್ಡ ವಿಷಯ. ಸೊ ಹಾಗಾಗಿ ಅವ್ರಿಗೆ ತಕ್ಕಂತೆ ಅವ್ರು ಇಷ್ಟಪಟ್ಟಿದ್ದನ್ನು ಸೆಲೆಕ್ಟ್ ಮಾಡಿದ್ರು, ಅದನ್ನು ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲ ಡೀಟೇಲ್ಸ್, ಎಷ್ಟಾಯಿತು ಏನು ಅಂತ ಎಲ್ಲ. ಹಾಗೆಯೇ ನೀವೇನಾದರೂ ಜ್ಯುವೆಲರೀಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಗೋಲ್ಡ್ ಮೇಲೆ ಸೇವಿಂಗ್ ಮಾಡಬೇಕು ಅಂದರೆ ನೀವು ಈ ಥರದ್ರ ಮೇಲೆ ಹೋಗಬೇಡಿ. ಅವಶ್ಯಕತೆ ಇದ್ದರೆ ಜ್ಯುವೆಲರಿ ಮಾಡಿಸ್ಕೊಡಿ, ಇಲ್ಲ ಅಂತ ಅಂದರೆ ನೀವು ಗೋಲ್ಡ್ ಕಾಯಿನ್ಸ್ ಅಥವಾ ಬಾರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಅದರಲ್ಲೂ 22 ಕ್ಯಾರೆಟ್ ಮೇಲೆ ಬೇಡ, 24 ಕ್ಯಾರೆಟಲ್ಲಿ ನೀವು ಗೋಲ್ಡ್ ಬಾರ್ ಅಥವಾ ಗೋಲ್ಡ್ ಕಾಯಿನ್ಸ್ ಅನ್ನೋದನ್ನು ತೊಗೊಳ್ಳಿ, ನಿಮಗೆ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ. ಸೊ ಅದೂ ಅಷ್ಟೇ, ನಾನು ಈ ಮಂತಲ್ಲಿ ಸ್ವಲ್ಪ ಜಾಸ್ತಿ ಕೊಲಾಬ್ರೇಷನ್ಸ್ ಬಂದಿದೆ. ಸೊ ನನಗೆ ಸ್ವಲ್ಪ ಅಮೌಂಟ್ ಏನಂತಾರೆ ಕಮಿಟ್ಮೆಂಟ್ ಇದೆ. ಅದು ಮುಗ್ದಾದ್ಮೇಲೆ ಇನ್ನೇನು ಬ್ಯಾಲೆನ್ಸ್ ಮುಕ್ಕತ್ತಲ್ವ, ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಗೋಲ್ಡ್ ಕಾಯಿನ್ಸ್ನ ತರೋಣ ಅಂತ ಇದ್ದೀನಿ. ಸೊ ಆ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಗೋಲ್ಡ್ ಕಾಯಿನ್ಸ್ ತೊಗೊಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನು ಅಂತ ಎಲ್ಲ, ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ
ನನ್ನ ಮತ್ತೆಗೆ ಒಂದು ಗಿಫ್ಟ್ ಕೊಡಬೇಕು ಅನ್ನೋದನ್ನ ನಾನು ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ. ಸೊ ಅದು ಈ ತಿಂಗಳಲ್ಲಿ ಪಾಸಿಬಲ್ ಆಯಿತು. ನಮ್ಮ ಅತ್ತೆಗೆ ಈ ಒಂದು ಜ್ಯುವೆಲರಿನ ಗಿಫ್ಟ್ ಮಾಡಿದೆ. ಸೊ ಬನ್ನಿ ಇವಾಗ ನಿಮಗೆ ನಾನು ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿ ಎಲ್ಲ ತೋರಿಸಲ್ಲ. ಸೊ ಯಾವ್ದು ಆಗಿದೆ ಅದನ್ನು ತೋರಿಸ್ತೀನಿ. ಅದೆಲ್ಲ ಆದಮೇಲೆ ಈ ವರ್ಷದ ಎಂಡಲ್ಲಿ ಅಂದರೆ ಡಿಸೆಂಬರ್ 31 ದಿವಸ ನಾನು ನಿಮಗೆ ನನ್ನ ವಿಷನ್ ಬೋರ್ಡ್ನ ತೋರಿಸ್ತೀನಿ. ಏನೆಲ್ಲ ನಾನು ಅಂದ್ಕೊಂಡಿದ್ದೆ, ಏನೆಲ್ಲ ಆಯಿತು ಅಂದ್ಬಿಟ್ಟು. ಆಮೇಲೆ ನಮ್ಮ ಮಮ್ಮಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ, ನಮ್ಮ ಡ್ಯಾಡಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ. ತುಂಬಾ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಅದೆಲ್ಲದರಲ್ಲೂ ಒಂದು 80% ಅಷ್ಟಾದರೂ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಕರ್ಕೊಂಡೋಗಿ ಅದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಫ್ರೆಂಡ್ಸ್, ದಯವಿಟ್ಟು ಫಾಲೋ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದನ್ನು ನೋಡ್ಕೊಂಡ್ಮೇಲೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ನೋಡಿ, ಇದು ನನ್ನ 2026 ವಿಷನ್ ಬೋರ್ಡು. ಓಕೆ, ಇದರಲ್ಲಿ ಕೆಲವೊಂದು ಆಗಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಎಲ್ಲ ತೋರಿಸಲ್ಲ. ಓಕೆ, ಸೊ ಟಾಡಾನ್, ಈ ಕಡೆ ಲಾಸ್ಟಲ್ಲಿ ಬಂದರೆ ಇಲ್ಲಿದೆ ನೋಡಿ, ನಮ್ಮ ಅತ್ತೆ ಗೋಲ್ಡ್ ಶಾಪಿಂಗ್ ಮಾಡ್ತಾ ಇರೋದು. ಸೊ ಅದನ್ನು ಗಿಫ್ಟ್ ಥರ ಕೊಡಬೇಕು ಅಂತ ಹಾಕಿದ್ದೆ. ಇದಾಗಿದೆ. ಇದಾದಮೇಲೆ ಇದು ವೆಯ್ಟ್ ಲಾಸ್ ಜರ್ನಿ. ಸೊ ಆನ್ ಎ ಜರ್ನಿ ಟು ಬಿ ಫಿಟ್. ಸೊ ಇದು ನಡೀತಾ ಇದೆ. ಈ ಇಯರ್ ಎಂಡಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಎಷ್ಟು ಫಿಟ್ ಆಗಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದಾದಮೇಲೆ ನಾವು ಸೈಟ್ ತೊಗೊಂಡಿದ್ದು. ಸೊ ಅದೂ ಇದರಲ್ಲಿದೆ. ಇನ್ನೂ ತುಂಬ ಇದೆ ಫ್ರೆಂಡ್ಸ್, ಶೇರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. 2026 ಇಯರ್ ಎಂಡಲ್ಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.